ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾದಾಟದಿಂದಾಗಿ ಕಚ್ಚಾ ತೈಲ ದರ ಏರಿಕೆಯಾಗ್ತಾ ಇದೆ. ಕಚ್ಚಾ ತೈಲ ದರ ಏರಿಕೆಯಾದರೆ ಭಾರತದಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗುತ್ತೆ. ಕಳೆದ 5 ದಿನಗಳಲ್ಲಿ ಕಚ್ಚಾ ತೈಲದ ದರ ಒಂದು ಬ್ಯಾರೆಲ್ಗೆ $5 ಏರಿಕೆಯಾಗಿದೆ. ಕಚ್ಚಾ ತೈಲ ದರ 3 ಪ್ರಮುಖ ಕಾರಣಗಳಿಂದಾಗಿ ಏರಿಕೆ ಮತ್ತು ಇಳಿಕೆಯಾಗುತ್ತೆ. ಒಂದನೇದಾಗಿ ಡಿಮಾಂಡ್ ಮತ್ತು ಸಪ್ಲೈ, ಎರಡನೇದು ತೈಲ ಖರೀದಿಸುವ ಕಂಪನಿಗಳ ನಿರ್ಧಾರ, ಮೂರನೇದು ಊಹಾಪೋಹದ ಆಧಾರದ ಮೇಲೆ ತೈಲ ದರ ನಿಗದಿಯಾಗುತ್ತೆ. ಸಪ್ಲೈ ಮತ್ತು ಡಿಮಾಂಡ್ ಬಗ್ಗೆ ನಿಮಗೆ ಗೊತ್ತಿದೆ. ಸಪ್ಲೈ ಜಾಸ್ತಿ ಇದ್ದು ಡಿಮಾಂಡ್ ಕಡಿಮೆ ಇದ್ದಾಗ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಅದೇ ಸಪ್ಲೈ ಕಡಿಮೆ ಇದ್ದು ಡಿಮಾಂಡ್ ಜಾಸ್ತಿ ಆದಾಗ ವಸ್ತುಗಳ ಬೆಲೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೋವಿಡ್-19 ಸಮಯದಲ್ಲಿ ಡಿಮಾಂಡ್ ಕಡಿಮೆ ಇತ್ತು, ಸಪ್ಲೈ ಜಾಸ್ತಿ ಇತ್ತು. ಅಷ್ಟೇ ಅಲ್ಲದೆ ವಿಶ್ವವೇ ಸ್ತಬ್ಧವಾಗಿತ್ತು. ಈ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ದರ $40ಗಿಂತಲೂ ಕಡಿಮೆಯಾಗಿತ್ತು. ಎರಡನೇದು ತೈಲ ಖರೀದಿಸುವ ಕಂಪನಿಗಳ ನಿರ್ಧಾರ. ಮುಂದಿನ ದಿನಗಳಲ್ಲಿ ತೈಲ ದರ ಏರಿಕೆಯಾಗ್ಬೋದು ಎಂಬ ಕಾರಣಕ್ಕಾಗಿ ಈಗಲೇ ತೈಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಕೊಳ್ಳೋದು. ಇದರಿಂದ ಏನಾಗುತ್ತೆ ಅಂತಂದರೆ ಆ ಕ್ಷಣದಲ್ಲಿ ಕ್ರೂಡ್ ಆಯಿಲ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಹೀಗಾಗಿ ಬೆಲೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೇಗೆ ಊಹಾಪೋಹದ ಆಧಾರದ ಮೇಲೆ ಒಂದು ಕಂಪನಿಯ ಷೇರಿನ ದರ ಏರಿಕೆ ಮತ್ತು ಇಳಿಕೆ ಆಗುತ್ತೋ, ಅದೇ ರೀತಿ ಕಚ್ಚಾ ತೈಲದ ದರ ಸಹ ಕೆಲವೊಮ್ಮೆ ಏರಿಕೆ ಮತ್ತು ಇಳಿಕೆ ಆಗುತ್ತೆ. ಇದಕ್ಕೆ ನಾವು ಹಲವಾರು ಕಾರಣಗಳನ್ನು ನೀಡಬಹುದು. ಉದಾಹರಣೆಗೆ, ವಿಶ್ವದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಮಾಡುವ ದೇಶಗಳ ಪೈಕಿ ಇರಾನ್ 3ನೇ ಸ್ಥಾನದಲ್ಲಿದೆ. ಈಗ ಇಸ್ರೇಲ್ ಇರಾನ್ನ ಕಚ್ಚಾ ತೈಲ ಸಂಗ್ರಹಾಗಾರಗಳ ಮೇಲೇ ದಾಳಿ ನಡೆಸಿದೆ. ಇದರಿಂದಾಗಿ ಇರಾನ್ ಮುಂದೆ ತೈಲ ಉತ್ಪಾದನೆಯನ್ನು ಸ್ಟಾಪ್ ಮಾಡಿದರೆ ಕಚ್ಚಾ ತೈಲದ ಡಿಮಾಂಡ್ ಹೆಚ್ಚಾಗುತ್ತೆ. ಅದರಲ್ಲೂ ಒಪೆಕ್ ರಾಷ್ಟ್ರಗಳು ಕಚ್ಚಾ ತೈಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಚ್ಚಾ ತೈಲದ ಡಿಮಾಂಡ್ ಹೆಚ್ಚಾಗಿ ಬೆಲೆ ಏರಿಕೆಯಾಗುವಂಥ ಸಾಧ್ಯತೆಗಳಿದೆ. ಮೊದಲು ಭಾರತ ಇರಾನ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಈಗ ಭಾರತ ಇರಾಕ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ರಷ್ಯಾ, ಅಮೇರಿಕದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ. ಇರಾಕ್, ಸೌದಿ ಅರೇಬಿಯಾ, UAEಯಿಂದ ಭಾರತಕ್ಕೆ ಬರುವ ಕಚ್ಚಾ ತೈಲಗಳು ಹಾರ್ಮೋಜ್ ಜಲಸಂಧಿಯಿಂದನೇ ಭಾರತಕ್ಕೆ ಬರ್ತಾ ಇದೆ. ಇನ್ನು ಕತಾರ್ ಮತ್ತು UAEಯಿಂದ ಭಾರತ ದ್ರವೀಕೃತ ನೈಸರ್ಗಿಕ ಅನಿಲ ಅಂದರೆ LNGಯನ್ನು ಆಮದು ಮಾಡಿಕೊಳ್ತಾ ಇದೆ. ಈ LNG ಸಹ ಹಾರ್ಮೋಜ್ ಜಲಸಂಧಿಯಿಂದನೇ ಭಾರತಕ್ಕೆ ಬರಬೇಕು. ಒಂದು ತಿಂಗಳಲ್ಲಿ 3000ಕ್ಕೂ ಅಧಿಕ ಕಾರ್ಗೋ ಶಿಪ್ಗಳು ಈ ಜಲಸಂಧಿಯನ್ನು ಬಳಸ್ತಾ ಇದೆ. ಇರಾನ್ ಈಗ ಈ ಜಲಸಂಧಿಯನ್ನೇ ಬಂದ್ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕಿದೆ. ಇರಾನ್ ಮತ್ತು ಒಮಾನ್ ನಡುವಿನ 40 ಕಿಲೋಮೀಟರ್ ಅಗಲದ ಸಮುದ್ರದ ವ್ಯಾಪ್ತಿಯಲ್ಲಿರುವ ಈ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದರೆ ಕಚ್ಚಾ ತೈಲ ದರ ಭಾರಿ ಏರಿಕೆಯಾಗುವಂಥ ಸಾಧ್ಯತೆಗಳಿದೆ. ಹಾಗೆ ನೋಡಿದರೆ ಭಾರತ ಇರಾನ್ ಮತ್ತು ಇಸ್ರೇಲ್ ನಡುವೆ ಉತ್ತಮ ಸಂಬಂಧವನ್ನು ಹೊಂದಿದೆ. ಇರಾನ್ನಲ್ಲಿ ಚಾಬಹಾರ್ ಬಂದರನ್ನು ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಇನ್ನು ಇಸ್ರೇಲ್ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಸಹ ಮಾಡಿದೆ. ಅಷ್ಟೇ ಅಲ್ಲದೆ ಇಸ್ರೇಲಿ ಕಂಪನಿಗಳ ಜೊತೆ ಭಾರತದ ಕಂಪನಿಗಳು ಜೊತೆಯಾಗಿ ರಕ್ಷಣಾ ಉತ್ಪನ್ನಗಳನ್ನು ಸಹ ಉತ್ಪಾದನೆ ಮಾಡ್ತಾ ಇದೆ. ಈಗ ಸಂಘರ್ಷದ ಕಾರಣದಿಂದಾಗಿ ಇಸ್ರೇಲ್ ಮತ್ತು ಇರಾನ್ ತನ್ನ ವಾಯು ಸೀಮೆಯನ್ನು ಬಂದ್ ಮಾಡಿದೆ. ವಾಯು ಸೀಮೆಯನ್ನು ಬಂದ್ ಮಾಡಿದ ಕಾರಣ ಭಾರತದ ವಿಮಾನಗಳು ಹೆಚ್ಚು ದೂರವನ್ನು ಪ್ರಯಾಣಿಸಬೇಕಾಗ್ತಾ ಇದೆ. ಇದರ ಜೊತೆ ಇಂಧನ ಮತ್ತು ಸಮಯವನ್ನು ವ್ಯಯಿಸಬೇಕಾಗುತ್ತೆ. ಸಂಘರ್ಷ ಹೆಚ್ಚು ದಿನ ನಡೆದರೆ ವಿಮಾನ ಸಂಸ್ಥೆಗಳ ಮತ್ತು ಪ್ರಯಾಣಿಕರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಲಿದೆ.